ಕೃಷ್ಣ ಸಿಎಂ ಆಗಿ ಒಂದೇ ವರ್ಷಕ್ಕೆ ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗುತ್ತೆ. ಕಾಡುಗಳ್ಳ ವೀರಪ್ಪನಿಂದ ಡಾಕ್ಟರ್ ರಾಜ್ ಕಿಡ್ನಾಪ್. ಅಪಹರಣ ಪ್ರಕರಣವನ್ನ ನಿಭಾಯಿಸಿದ ರೀತಿ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿತ್ತು. 2000ರಲ್ಲಿ ಜುಲೈ 30ರಂದು ಡಾಕ್ಟರ್ ರಾಜ್ ಅವರ ಅಪಹರಣವಾಗುತ್ತೆ. ಇಡೀ ರಾಜ್ಯ ಸರ್ಕಾರಕ್ಕೆ ಅದು ದೊಡ್ಡ ಸವಾಲಾಗುತ್ತೆ. ವೀರಪ್ಪನ್ ಕೂಡ ದೊಡ್ಡ ಸವಾಲನ್ನ ಎಸೆದಿದ್ದ. ಕ್ಯಾಸೆಟ್ ಬಿಡುಗಡೆ ಮಾಡುತ್ತಾ ಬೇಡಿಕೆಯನ್ನ ಮುಂದಿಡ್ತಾ ಇದ್ದ. ರಾಜ್ ಕುಟುಂಬದ ಜೊತೆ ತಮಿಳುನಾಡಿನ ಸಿಎಂ ಭೇಟಿಯಾಗಿ ತಮಿಳುನಾಡಿನ ಸಿಎಂ ಕರುಣಾನಿಧಿ ಭೇಟಿಯಾಗಿದ್ರು. ಕೃಷ್ಣ ಅವರ ಜೊತೆ ಒಂದಷ್ಟು ಕಾಲ ಮಾತಾಡ್ತಾರೆ, ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವಂತಹ ಕುರಿತಂತೆ. ಜೊತೆಗೆ ಸಂಧಾನಕ್ಕೆ ಒಬ್ಬ ಪತ್ರಕರ್ತರ ಜೊತೆಯೂ ಕೂಡ ಮಾತನಾಡ್ತಾರೆ. ನಕ್ಕಿರನ್ ಗೋಪಾಲ್ರನ್ನ ಸಂಧಾನ ಮಾಡೋದಕ್ಕೆ ಕರ್ಕೊಂಡು ಹೋದ್ರು ಕೂಡ ಅದು ಅಸಫಲವಾಗುತ್ತೆ. ಬಳಿಕ ಸಂಧಾನಕ್ಕೆ ನೆಡುಮಾರನ್ ಡಾಕ್ಟರ್ ಭಾನು ತಂಡ ತೆರಳುತ್ತೆ. ಸಂಧಾನ ಸಫಲವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಾಡಿನಿಂದ ಕರ್ಕೊಂಡು ಬರಲಾಗುತ್ತೆ. ನವೆಂಬರ್ 15ರಂದು ಶಾಲು ಹೊದಿಸಿ ವೀರಪ್ಪನ್ ಕಳುಹಿಸಿ ಕೊಡ್ತಾನೆ. ಆದರೆ ನಕ್ಕಿರನ್ ಗೋಪಾಲನ್ ಸಂಧಾನ ಅಸಫಲವಾಗಿರುತ್ತೆ. ನಂತರ ಒಂದು ತಂಡ ಹೋಗಿ ಸಂಧಾನ ಮಾತುಕತೆ ನಡೆಸಿದ ನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಶಾಲು ಹೊದಿಸುವ ಮೂಲಕ ವಾಪಸ್ ಕಳಿಸ್ಕೊಡ್ತಾನೆ. ಆ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡುಗಳ ವೀರಪ್ಪನಿಂದ ಬಿಡುಗಡೆಯಾಗಿ ಬಂದಂತಹ ಸಂದರ್ಭದ ಫೋಟೋ ಅದು ಏನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನರ ಹರ್ಷೋದ್ಗಾರ ಯಾವ ಮಟ್ಟಕ್ಕೆ ಮುಗಿಲು ಮುಟ್ಟಿತ್ತು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮತ್ತೆ ವಾಪಸ್ ಕಣ್ತುಂಬಿಕೊಳ್ತೀವೋ ಇಲ್ವೋ, ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಅನ್ನುವಂಥ ಆತಂಕಗಳು ಕೂಡ ಮನೆ ಮಾಡಿತ್ತು. ಯಾಕೆಂದ್ರೆ ಎಸ್ ಎಂ ಕೃಷ್ಣರವರು ಅಧಿಕಾರ ಸ್ವೀಕರಿಸಿದಂತ ಕೇವಲ 1 ವರ್ಷದಲ್ಲಿ ಈ ರೀತಿ ಒಂದು ದೊಡ್ಡ ಘಟನೆ ಆಗುತ್ತೆ. ಸುಮಾರು 3-4 ತಿಂಗಳ ಕಾಲ ಈ ವಿಚಾರ ಎಳ್ಕೊಂಡೇ ಹೋಗ್ತಾ ಇರುತ್ತೆ. ನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸೇಫ್ ಆಗಿ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಎಸ್ ಎಂ ಕೃಷ್ಣರವರು ನಿರಂತರವಾಗಿ ಅವರು ಮಾತುಕತೆಗಳನ್ನು ನಡೆಸ್ತಾ ಇರ್ತಾರೆ. ಹೊರ ರಾಜ್ಯದ ಮುಖ್ಯಮಂತ್ರಿ ಕರುಣಾನಿಧಿ ಅವರೊಟ್ಟಿಗೂ ಕೂಡ ಮಾತುಕತೆಯನ್ನು ನಡೆಸ್ತಿರ್ತಾರೆ. ಕೆಲವೊಂದು ಜರ್ನಲಿಸ್ಟ್ಗಳನ್ನು ಕೂಡ ಅಲ್ಲಿಗೆ ಕಳಿಸಿರ್ತಾರೆ. ಎಲ್ಲವೂ ಕೂಡ ವಿಫಲ ಆಗ್ತಾ ಹೋಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸೇಫ್ ಆಗಿ ರಾಜ್ಯಕ್ಕೆ ಕರೆದುಕೊಂಡು ಬರುವಂತಹ ಒಂದು ಚಾಲೆಂಜ್ ಕೂಡ ಎಸ್ ಎಂ ಕೃಷ್ಣರಿಗಿರುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯವನ್ನ ಬದಿಗೊಟ್ಟಿ ಅವರನ್ನ ಸೇಫ್ ಆಗಿ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಎಸ್ ಎಂ ಕೃಷ್ಣರವರು ಯಶಸ್ವಿ ಆಗ್ತಾರೆ. ಆ ಯಶಸ್ವಿಯಾದಂತಹ ಸಂದರ್ಭದ ಪ್ರೆಸ್ ಮೀಟ್ ಆದಂತಹ ಒಂದು ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ರಿ. ಆ ಫೋಟೋ ಟಿವಿ ನಿಮಗೆ ಲಭ್ಯವಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಎಸ್ ಎಂ ಕೃಷ್ಣರವರು ಕೂಡ ಅಲ್ಲೇ ಇದ್ದಾರೆ, ಖರ್ಗೆ ಅವರು ಕೂಡ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ, ಪಾರ್ವತಮ್ಮರವರು ಎಲ್ಲರೂ ಕೂಡ ಖುಷಿಯಿಂದ ಒಂದು ಪ್ರೆಸ್ ಮೀಟ್ ಅನ್ನು ನಡೆಸ್ತಾ ಇರುವಂತಹ ದೃಶ್ಯಗಳದು. ಇನ್ನು ಅಂತಿಮ ಯಾತ್ರೆಗೆ ಅಲ್ಲಿ ಅಂತಿಮ ಸಮಾಧಿ ವಿಧಿವಿಧಾನಗಳೆಲ್ಲ ನಡೆಸೋದಕ್ಕೆ ಇಲ್ಲಿ ತಯಾರಿಯನ್ನು ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳಿದು. ಮದ್ದೂರಿನಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರಿನ ಅಲ್ಲಿ ನಡೆಸ್ತಾ ಇರುವಂತಹ ದೃಶ್ಯಗಳು ಅಂದರೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇದೆ. ಅಲ್ಲಿ ಹೆಚ್ಚಾಗಿ ಅಲ್ಲಿ ಬೆಳೆ ಬೆಳೆದಿರೋದ್ರಿಂದಾಗಿ ಅದನ್ನೆಲ್ಲ ಕಟಾವು ಮಾಡಿ ಸೈಡ್ಗೆ ಸರಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ.